ನವೆಂಬರ್ 8, 2025 ಬರ್ತಕ್ಕಂಥ ತಿಂಗಳಲ್ಲಿ ವಿಶೇಷವಾಗಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತು ಕೃಷಿ ಅವನತಿ ಆಗ್ತಾ ಇರ್ತಕ್ಕಂಥದ್ದು, ಇನ್ನೊಂದು ರೀತಿಯಲ್ಲಿ ಕೃಷಿಯ ದಮನ ಆಗ್ತಾ ಇರ್ತಕ್ಕಂಥದ್ದು, ಕೃಷಿಕರು ಆರ್ಥಿಕವಾಗಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗದೇನೆ ಸಂಕಷ್ಟಕ್ಕೆ ಸಿಲುಕಿ ನೋವು ಅನುಭವಿಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೃಷಿ ನೀತಿಗಳ ವಿಚಾರ, ಹೇಗೆ ಸಂಘಟನೆ ಮುಂದೆ ಹೋಗಬೇಕು, ಜಾಗತಿಕ ವಿದ್ಯಮಾನಗಳೇನು, ವಿಶ್ವ ವಾಣಿಜ್ಯ ಒಪ್ಪಂದದ ದುಷ್ಪರಿಣಾಮಗಳಿಂದ ಎದುರಾಗಿರ್ತಕ್ಕಂಥ ಬಿಕ್ಕಟ್ಟುಗಳೇನೇನಿದ್ದಾವೆ, ಹಾಗೆಯೇ ಸ್ವಯಂ ರೈತ ಕಾರ್ಯಕರ್ತರು ಯಾವ ರೀತಿ ಕ್ರಮಿಸಬೇಕು, ಸಂಘಟನೆಗಳ ಜವಾಬ್ದಾರಿ ಏನು, ಕಾರ್ಯಕರ್ತರುಗಳಿಗೆ ಭಾಳ ಮುಖ್ಯವಾಗಿ ಅಗತ್ಯವಾಗಿ ಬೇಕಾದಂಥ ಎಕನಾಮಿಕ್ ಪ್ರೋಗ್ರಾಮ್, ಆರ್ಥಿಕ ಕಾರ್ಯಕ್ರಮಗಳು ಸಾಧ್ಯ ಮಾಡಲಿಕ್ಕೆ, ಹಾಗೆಯೇ ಹೊಸ ತಲೆಮಾರಿಗೆ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ರೈತ ಮಕ್ಕಳಿರ್ಬೋದು, ಗ್ರಾಮೀಣ ಮಕ್ಕಳಿರ್ಬೋದು, ಅವರಿಗೆ ಉದ್ಯೋಗದ ವಿಚಾರದಲ್ಲಿ ಹೊಸ ಹೊಸ ಆಲೋಚನೆಗಳು, ಅವುಗಳನ್ನು ಪ್ರಯೋಗ ಮುಖಾಂತರ ಯಶಸ್ವಿಗೆ ಕೊಂಡೊಯ್ಯಲಿಕ್ಕೆ ಈ ವಿಚಾರ ಸಂಕಿರಣ ಏರ್ಪಾಡಾಗ್ತಿದೆ. ಈ ವಿಚಾರ ಸಂಕಿರಣದಲ್ಲಿ ಪರಿಣಿತರು, ಚಳುವಳಿನಲ್ಲಿ ಹೆಸರಾಂತ ಕಾರ್ಯಕ್ರಮಗಳ ರೂಪಿಸಿರ್ತಕ್ಕಂಥ ಹಿರಿಯರು, ಹಾಗೆಯೇ ತಜ್ಞರು ಎಲ್ಲ ಭಾಗವಹಿಸ್ತಿದ್ದಾರೆ. ನವೆಂಬರ್ 8 ಶನಿವಾರ ಬೆಳಿಗ್ಗೆ 10:30 ಇಲ್ಲಿ SCES ಸೋಮನಹಳ್ಳಿ ಎಜುಕೇಷನ್ ಸೊಸೈಟಿಯ ಆವರಣದಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಏರ್ಪಾಡಾಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಯಂ ರೈತರು, ರೈತ ಮಕ್ಕಳು, ರೈತ ಪರ ಕನ್ಸರ್ನ್ ಇರ್ತಕ್ಕಂಥ ಎಲ್ಲರೂ ಕೂಡ, ಅನ್ನ ತಿಂತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬೇಕು ಅಂತೇಳಿ ಇಡೀ ರಾಜ್ಯದ ರೈತರಲ್ಲಿ ವಿನಂತಿ ಮಾಡ್ತಿದ್ದೀವಿ. ಸಂಘಕ್ಕೆ, ಅನ್ನದಾತರ ಹೋರಾಟಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಕೃಷಿ ಬಿಕ್ಕಟ್ಟು ವಿಚಾರ ಸಂಕಿರಣ, ಕೃಷಿ ಬಿಕ್ಕಟ್ಟು ವಿಚಾರ ಸಂಕಿರಣ.